ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಈಗ ಅಪರಾಧಿ ಮೊಹಮ್ಮದ್ ಶಾರಿಕ್ಗೆ ಈಗ 10 ವರ್ಷಗಳ ಶಿಕ್ಷೆ ಕೂಡ ವಿಧಿಸಿರೋದು. ಮತ್ತು ಈ ಒಂದು ಶಿಕ್ಷೆಗೂ ಮುನ್ನ NIA ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿದರೆ ಅದರಲ್ಲಿ ಪ್ರಮುಖವಾಗಿ ಮಂಗಳೂರು ಅಲ್ಲದೆ ಇನ್ನೂ ಕೆಲವು ಕಡೆ ಒಂದು ಸ್ಫೋಟವನ್ನು ನಡೆಸೋದಕ್ಕೆ ಸಂಚನ್ನು ಕೂಡ ರೂಪಿಸಿದ್ದ ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಯಾವ ರೀತಿ ಸಂಚನ್ನು ರೂಪಿಸಿದ್ದ ಮತ್ತು ಯಾವ ಯಾವ ನಗರಗಳನ್ನು ಟಾರ್ಗೆಟ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ವೀಕ್ಷಕರೇ, ಏನು ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಿದೆ, ಈ ಒಂದು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಏನು ಪ್ರಮುಖ ಅಪರಾಧಿ ಆಗಿರುವಂಥ ಮೊಹಮ್ಮದ್ ಶಾರಿಕ್ಗೆ NIA ವಿಶೇಷ ನ್ಯಾಯಾಲಯ ಸುಮಾರು 10 ವರ್ಷಗಳ ಶಿಕ್ಷೆಯನ್ನು ವಿಧಿಸಿ ಇತ್ತೀಚೆಗೆ ಒಂದು ತೀರ್ಪನ್ನು ಕೂಡ ಕೊಟ್ಟಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2024ರಲ್ಲಿ NIA ಅಧಿಕಾರಿಗಳು ತನಿಖೆಯನ್ನು ಮಾಡಿ ಅಪರಾಧಿ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ನಂತರ ಈ ಒಂದು ತನಿಖೆ ಸಂದರ್ಭದಲ್ಲಿ ಮತ್ತಷ್ಟು ರೋಚಕ ವಿಚಾರಗಳು ಕೂಡ ಬೆಳಕಿಗೆ ಬಂದಿದ್ದು, ಅಪರಾಧಿ ಮೊಹಮ್ಮದ್ ಶಾರಿಕ್ ಏನಿದ್ದಾನೆ ಈತ ಮಂಗಳೂರು ಮಾತ್ರ ಅಲ್ಲದೆ ದಾವಣಗೆರೆ ಮತ್ತು ಉಡುಪಿ ನಗರಗಳಲ್ಲಿ ಕೂಡ ಒಂದು ಸ್ಫೋಟವನ್ನು ನಡೆಸೋದಕ್ಕೆ ಒಂದು ಸಂಚನ್ನು ರೂಪಿಸಿದ ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಿದೆ. ಈ ಎರಡೂ ನಗರಗಳನ್ನು ಟಾರ್ಗೆಟ್ ಮಾಡಿ ಆತ ಏನು ಸ್ಫೋಟಕ್ಕೆ ಬೇಕಾದಂಥ ಒಂದು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೂಪುರೇಷೆಗಳನ್ನು ಕೂಡ ಸಿದ್ಧಪಡಿಸಿದ್ದ ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರೋದು. ಅದಕ್ಕೋಸ್ಕರ ಏನು ಮೈಸೂರಿನ ಒಂದು ನಿಗೂಢ ಸ್ಥಳದಲ್ಲಿ ಸುಮಾರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು IED ವಸ್ತುಗಳನ್ನು ಕೂಡ ಸಂಗ್ರಹ ಮಾಡಿಟ್ಟಿದ್ದ ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದ್ದು, ಇದು NIA ತನಿಖೆ ವೇಳೆ ಕೂಡ ಈಗ ಇದು ಹೊರಗಡೆ ಬಂದಿರೋದು. ಮೈಸೂರಿನ ಒಂದು ಅಜ್ಞಾತ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ಫೋಟಕ ಸಾಮಗ್ರಿಗಳು ಮತ್ತು ಅದಕ್ಕೆ ಬೇಕಾದಂಥ ಒಂದು ಕಚ್ಚಾ ಸಾಮಗ್ರಿಗಳನ್ನು ಕೂಡ ಈತ ಅಡಗಿಸಿಟ್ಟಿದ್ದ. ನಂತರ ಪೊಲೀಸರು ಪ್ರಕರಣ ದಾಖಲಿಸಿ ಒಂದು ತನಿಖೆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಂದು ಸ್ಫೋಟಕ ಸಾಮಗ್ರಿಗಳನ್ನು ಕೂಡ ಜಪ್ತಿ ಮಾಡಿ ಅದನ್ನು ಕೂಡ ಸೀಸ್ ಮಾಡಿರ್ತಾರೆ. ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ NIA ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡೆದ ಬಳಿಕ ವಿಚಾರಣೆ ಮಾಡ್ತಾರೆ. ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಏನು ಮಂಗಳೂರು ಮತ್ತು ದಾವಣಗೆರೆ ಹಾಗೂ ಉಡುಪಿ ನಗರಗಳಲ್ಲಿ ಒಂದು ಸ್ಫೋಟವನ್ನು ಮಾಡೋದಕ್ಕೆ ಬೇಕಾದಂಥ ಒಂದು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದ. ಅದಕ್ಕೋಸ್ಕರ ಆತ ಒಂದು ಕೆಲವು ಸ್ಥಳಗಳಲ್ಲಿ ರೆಕ್ಕೆಯನ್ನು ಕೂಡ ಮಾಡಿದ್ದ ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಅದರಿಂದ ಕೇವಲ ಮಂಗಳೂರು ಮಾತ್ರ ಅಲ್ಲದೆ ಇನ್ನೂ 2 ನಗರಗಳಲ್ಲಿ ಈತ ಸ್ಫೋಟಕ್ಕೆ ಸಂಚನ್ನು ರೂಪಿಸಿದ್ದ ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಿರುತ್ತದೆ. ಮತ್ತೆ ಈ ಒಂದು ಅಪರಾಧಿ ಏನಿದ್ದಾನೆ ಈತ ISIS ಮಾಡ್ಯೂಲ್ನ ಒಂದು ಸದಸ್ಯನಾಗಿರ್ತಾನೆ. ಅದಕ್ಕೋಸ್ಕರ ಒಂದು ತನ್ನ ಏನು ISIS ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಇದಕ್ಕೋಸ್ಕರ ಬದಲಾವಣೆ ಕೂಡ ಆಗಿದೆ ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಆದ್ದರಿಂದ ಶಿವಮೊಗ್ಗ IS ಮಾದರಿಯಲ್ಲೇ ಈತ ಒಂದು ಪ್ಲಾನ್ ಅನ್ನು ರೂಪಿಸಿರ್ತಾನೆ. ಅದಕ್ಕೋಸ್ಕರ ಬೇಕಾದಂಥ ಒಂದು ತಯಾರಿಗಳನ್ನು ಮತ್ತು ಆ ಒಂದು ಸಿದ್ಧಾಂತಗಳನ್ನು ಕೂಡ ಏನು ಅಳವಡಿಕೆ ಮಾಡಿಕೊಂಡು ಏನು ಮಂಗಳೂರು, ದಾವಣಗೆರೆ ಮತ್ತು ಉಡುಪಿಯಲ್ಲಿ ಏನು ಸ್ಫೋಟಕವನ್ನು ನಡೆಸೋದಕ್ಕೆ ಒಂದು ಬೇಕಾದಂಥ ಒಂದು ಸಂಚನ್ನು ಮತ್ತು ಹಣಕಾಸು ವ್ಯವಸ್ಥೆಯನ್ನು ಕೂಡ ಈತ ಮಾಡ್ಕೊಳ್ತಾ ಇದ್ದ ಅನ್ನೋ ಒಂದು ವಿಚಾರ ಈಗ ಬೆಳಕಿಗೆ ಬರ್ತಾ ಇರೋದು. ಮತ್ತು ಈಗಾಗಲೇ ಏನು ವಿದೇಶಿ ಮೂಲದ ಒಂದು ಹ್ಯಾಂಡ್ಲರ್ ಜೊತೆಗೂಡಿ ಈತ ನೇರ ಸಂಪರ್ಕದಲ್ಲಿದ್ದಾನೆ. ಆ ಥರ ಒಂದು ಗೈಡ್ಲೈನ್ಸ್ ಏನಿರುತ್ತೆ ಮತ್ತು ಮಾಹಿತಿಗಳೇನಿದೆ ಅದರ ಒಂದು ಮಾಹಿತಿಯ ಆಧಾರದ ಮೇಲೆ ಈತ ಇಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡುತ್ತದೆ ಮತ್ತು ತನ್ನ ಸಹಚರರು ಯಾರಿದ್ದಾರೆ ಅವರ ಜೊತೆಗೂಡಿ ಈ ಒಂದು ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಬೇಕಾದಂಥ ಒಂದು ತಯಾರಿಗಳನ್ನು ಕೂಡ ಈತ ಮಾಡ್ಕೊಳ್ತಾ ಇದ್ದ ಅನ್ನೋ ಒಂದು ವಿಚಾರ ಈಗ ಗೊತ್ತಾಗಿರೋದು. ಮತ್ತು ಬೇರೆ ಬೇರೆ ಮೂಲಗಳಿಂದ ಹಣಕಾಸು ನೆರವನ್ನು ಕೂಡ ಪಡೆಯುವಂಥದ್ದು ಮತ್ತು ಕೆಲವು ವ್ಯಕ್ತಿಗಳನ್ನು ಪ್ರೇರೇಪಣೆ ಮಾಡಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗೋದಕ್ಕೆ ಏನು ಬದಲಾವಣೆ ಮಾಡುವಂಥ ಕೆಲಸವನ್ನು ಕೂಡ ಈತ ಮಾಡ್ತಾ ಇದ್ದ ಅನ್ನೋ ಒಂದು ವಿಚಾರ ಕೂಡ ಈಗ ತನಿಖೆಯಿಂದ ಗೊತ್ತಾಗಿದೆ. ಮತ್ತು ಈಗಾಗಲೇ NIA ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣವನ್ನು ಏನು ಕೈಗೆತ್ತಿಕೊಂಡ ಬಳಿಕ ಸಾಕಷ್ಟು ಕಡೆ ಒಂದು ಶೋಧವನ್ನು ಮಾಡ್ತಾರೆ ಮತ್ತು ಈ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂಥ ಕಡೆಗಳಲ್ಲಿ ಪರಿಶೀಲನೆ ಕೂಡ ಮಾಡ್ತಾರೆ. ಮತ್ತು ಈತನ ಜೊತೆ ಯಾರ್ಯಾರು ಸಹಚರಿದ್ರು, ಸೈಯದ್ ಯಾಸೀನ್ ಇರ್ಬೋದು ಮತ್ತು ಹರಫತ್ ಅಲಿ ಇರ್ಬೋದು, ಇನ್ನಿತರ ಉಳಿದ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಒಂದು ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಒಂದು ಪ್ಲಾನ್ಡ್ ಆಗಿ ಈ ಒಂದು ಕೃತ್ಯವನ್ನು ಎಸಗೋದಕ್ಕೆ ಬೇಕಾದಂಥ ಒಂದು ತಯಾರಿಗಳನ್ನು ಕೂಡ ನಡೆಸಿದ್ರು ಅನ್ನೋ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಏನು ISIS ಮಾಡ್ಯೂಲ್ನ ಒಂದು ಪ್ರೇರಣೆಯಿಂದಾಗಿ ಈ ಒಂದು ಕೃತ್ಯಗಳನ್ನು ಎಸಗೋದಕ್ಕೆ ಕೂಡ ಇವರು ಸಂಚನ್ನು ರೂಪಿಸಿರ್ತಾರೆ. ಅದಕ್ಕೋಸ್ಕರ ನಕಲಿ ಸಿಮ್ ಕಾರ್ಡನ್ನು ಖರೀದಿ ಮಾಡೋದು ಮತ್ತು ಮೊಬೈಲ್ ಫೋನ್ ಬಳಕೆ ಇರ್ಬೋದು ಮತ್ತು ಬ್ಯಾಂಕ್ ಖಾತೆಗಳನ್ನು ಸೃಷ್ಟಿ ಮಾಡಿ ಅದರ ಮುಖಾಂತರ ಒಂದು ಹಣಕಾಸು ವ್ಯವಹಾರಗಳನ್ನು ಕೂಡ ನಡೆಸಿರೋದು ಕೂಡ ಗೊತ್ತಾಗುತ್ತೆ. ಮತ್ತು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಮುಖ ಅಪರಾಧಿ ಮೊಹಮ್ಮದ್ ಶಾರಿಕ್ ಕೂಡ ಆಗಿರೋದ್ರಿಂದ ಈಗ NIA ನ್ಯಾಯಾಲಯ NIA ಚಾರ್ಜ್ ಶೀಟ್ನ ಆಧಾರದ ಮೇಲೆ ಮತ್ತು ಏನು ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳು ಮತ್ತು ಆರೋಪಿ ಕೂಡ ಒಂದು ತಪ್ಪೊಪ್ಪಿಗೆ ಒಂದು ಹೇಳಿಕೆಯನ್ನು ಕೊಟ್ಟ ಬಳಿಕ ಈಗ ಆತನಿಗೆ 10 ವರ್ಷಗಳ ಒಂದು ಶಿಕ್ಷೆಯನ್ನು ಕೂಡ ವಿಧಿಸಿ ಈಗಾಗಲೇ ಒಂದು ತೀರ್ಪು ಕೂಡ ಕೊಟ್ಟಿದೆ. ಮತ್ತು ಈ ಒಂದು ತೀರ್ಪಿನ ಬಳಿಕ ಈಗಾಗಲೇ ಏನು ಶಾರಿಕ್ ಏನಿದ್ದಾನೆ ಈತ 3.5 ವರ್ಷಗಳ ಕಾಲ ಈಗಾಗಲೇ ಜೈಲಿನಲ್ಲಿ ಇರುವಂಥದ್ದು. ಇನ್ನೂ ಕೂಡ ಏನು 10 ವರ್ಷದ ಶಿಕ್ಷೆ ಪ್ರಮಾಣ
ಆಗಿರೋದ್ರಿಂದ ಇನ್ನೂ 6.5 ವರ್ಷಗಳ ಕಾಲ ಆತ ಜೈಲಿನಲ್ಲೇ ಇರಬೇಕಾಗುತ್ತೆ. ಮತ್ತೆ ಈಗಾಗಲೇ NIA ಅಧಿಕಾರಿಗಳು ಕೂಡ ಈ ಒಂದು ಶಿವಮೊಗ್ಗ IS ಮಾಡೆಲ್ ಏನಿದೆ ಈ ಒಂದು ಮಾಡೆಲ್ ಬಗ್ಗೆ ನಿಗಾವನ್ನ ವಹಿಸಿದ್ದಾರೆ. ಮತ್ತೆ ಇದರಲ್ಲಿ ಭಾಗಿಯಾಗಿರುವಂತಹ ಇತರ ಸಹಚರರು ಯಾರಿದ್ರೆ ಅವ್ರ ಮೇಲೆ ಕೂಡ ನಿಗಾ ಇಡುವಂಥದ್ದು ಮತ್ತೆ ಈ ಒಂದು ಬೆಳವಣಿಗೆಗಳ ಮೇಲೆ ಕೂಡ ಹದ್ದಿನ ಕಣ್ಣನ್ನು ಇಟ್ಟು NIA ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆ ಮೇಲೆ ಇನ್ನೂ ಕೂಡ ನಿಗಾ ಇಟ್ಟಿದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ NIA ಅಧಿಕಾರಿಗಳು ಕಲೆ ಹಾಕಿರೋದು. ಹಣಕಾಸು ವ್ಯವಹಾರ ಯಾವ ರೀತಿ ಬರುತ್ತೆ ಮತ್ತೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ಯಾವ್ಯಾವ ಖಾತೆಗಳಿಗೆ ಹಣ ಸಂದಾಯ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಿ ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ರು. ಮತ್ತೆ ಈಗಾಗಲೇ ಈ ಒಂದು ಅಪರಾಧಿ ಶಾರಿಕ್ ಏನಿದ್ದಾನೆ ಈತ ಮಂಗಳೂರು ಗೋಡೆ ಬರಹ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿರ್ತಾನೆ. ಮತ್ತೆ ಶಿವಮೊಗ್ಗದ ಒಂದು ತುಂಗಾ ನದಿ ತೀರದಲ್ಲಿ ನಡೆದಂತ ಒಂದು ಟ್ರಯಲ್ ಬ್ಲಾಸ್ಟ್ ಏನಿರುತ್ತೆ ಈ ಒಂದು ಪ್ರಕರಣದಲ್ಲಿ ಕೂಡ ಈತ ಭಾಗಿಯಾಗಿರ್ತಾನೆ. ಮತ್ತೆ ಈಗಾಗಲೇ ಈ ಎಲ್ಲಾ ಪ್ರಕರಣಗಳು ಕೂಡ ಪ್ರತ್ಯೇಕವಾಗಿ ತನಿಖೆ ಕೂಡ ನಡೀತಾ ಇರುತ್ತದೆ. ಮತ್ತೆ ಕೆಲವು ಪ್ರಕರಣಗಳಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಮತ್ತೆ ಇನ್ನು ಈ ಒಂದು ಪ್ರಕರಣಗಳ ಮೇಲೆ ನಿಗಾ ಇಡುವಂಥ ಕೆಲಸವನ್ನ ಈಗ NIA ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಆದ್ರಿಂದ ಈ ಒಂದು ಅಪರಾಧಿ ಏನಿದ್ದಾನೆ ಈತ ಮಂಗಳೂರು ಮಾತ್ರ ಅಲ್ಲದೆ ಇನ್ನೂ ಕೂಡ ಕೆಲವು ನಗರಗಳನ್ನು ಟಾರ್ಗೆಟ್ ಮಾಡಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಸಂಚನ್ನು ರೂಪಿಸಿರ್ತಾನೆ. ಮತ್ತು ಭಾರತದಲ್ಲಿ ISIS ಚಟುವಟಿಕೆಗಳನ್ನು ಕೂಡ ಪ್ರೇರೇಪಣೆ ಮಾಡುತ್ತದೆ ಮತ್ತು ಬೆಳೆಯೋದಕ್ಕೆ ಕೂಡ ಈತ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದ ಅಂತೇಳಿ ಈಗ NIA ಅಧಿಕಾರಿಗಳ ತನಿಖೆಯಿಂದ ಗೊತ್ತಾಗಿರೋದು. ಅದರಿಂದ ಈತನ ಒಂದು ಕೃತ್ಯ ಮತ್ತು ಈತನ ಸಂಚು ಏನಿದೆ ಇದೆಲ್ಲ ಒಂದು ವಿಚಾರ ಕೂಡ NIA ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ತಂದು ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಕೂಡ ನಮೂದು ಮಾಡಿರೋದು ಕೂಡ ಗೊತ್ತಾಗಿರುವಂತದ್ದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ News18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.